ನಮಸ್ಕಾರ. ಕ್ವಾಲಿಫೈಯರ್ 1 ಪಂದ್ಯದಲ್ಲಿ ಆರ್ಸಿಬಿ ಆರ್ಭಟಕ್ಕೆ ಜಿಟಿ ಧ್ವಂಸ. ಕೊನೆಯಲ್ಲಿ ನಡೆಯಿತು ದೊಡ್ಡ ಹೈಡ್ರಾಮಾ. ಆರ್ಸಿಬಿ ಪೆನಲ್ಗೆ ಎಂಟ್ರಿ. ಸ್ನೇಹಿತರೆ, ಇನ್ನು ಆರ್ಸಿಬಿ ಮತ್ತು ಜಿಟಿ ನಡುವಿನ ಕ್ವಾಲಿಫೈಯರ್ 1 ಪಂದ್ಯದ ರೋಚಕ ಹೈಲೈಟ್ಸ್ ಹೇಗಿತ್ತು, ಆರ್ಸಿಬಿ ಅವರ ಆರ್ಭಟ ಹೇಗಿತ್ತು ಈ ಒಂದು ಪಂದ್ಯದಲ್ಲಿ ಅಂತ ಪ್ರತಿಯೊಂದು ಅಪ್ಡೇಟನ್ನು ತಿಳಿಸ್ಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೀವು ಆರ್ಸಿಬಿ ತಂಡ ಈ ಬಾರಿ ಮತ್ತೊಮ್ಮೆ 2ನೇ ಬಾರಿಗೆ ಟ್ರೋಫಿಗೆ ಹಿಡಿಯುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ಕೂಡ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ. ಇನ್ನು ಧರ್ಮಶಾಲಾ ಅಂಗಳದಲ್ಲಿ ನಡೆದ ಆರ್ಸಿಬಿ ಮತ್ತು ಜಿಟಿ ನಡುವಿನ ಕ್ವಾಲಿಫೈಯರ್ 1 ಪಂದ್ಯದಲ್ಲಿ ಮೊದಲು ಟಾಸ್ ಗೆದ್ದಿದ್ದು ಜಿಟಿ. ಆರ್ಸಿಬಿ ತಂಡದ ಪರವಾಗಿ ವೆಂಕಟೇಶ್ ಅಯ್ಯರ್ ಮತ್ತು ವಿರಾಟ್ ಅವರ ಜೋಡಿ ಇನ್ನಿಂಗ್ಸ್ ಆರಂಭಿಸಿತು. ವೆಂಕಟೇಶ್ ಅಯ್ಯರ್ ಅವರು ಮೊದಲ ಓವರ್ನಲ್ಲಿಯೇ 3 ಬೌಂಡ್ರಿಯನ್ನು ಸಿರಾಜ್ಗೆ ಹೊಡೆದರೆ, ಇತ್ತ 7 ಬಾಲ್ಗೆ ವೆಂಕಟೇಶ್ ಅಯ್ಯರ್ ಅವರು 19 ರನ್ ಹೊಡೆದು 3 4 ಜೊತೆಗೆ 1 ಸಿಕ್ಸರ್ ಸಹಿತ ಹೊಡೆದು ಔಟ್ ಆದರು. ಬಟ್ ಕೊನೆಯಲ್ಲಿ ವಿರಾಟ್ ಕೊಹ್ಲಿ ಕೂಡ 25 ಬಾಲ್ಗೆ 43 ಹೊಡೆದರೆ, ಇತ್ತ 5 4 ಜೊತೆಗೆ 1 ಸಿಕ್ಸರ್ ಇವರ ಬ್ಯಾಟಿಂದ ಸೇರಿದರೆ, ಇನ್ನು ಕೃಣಾಲ್ ಪಾಂಡ್ಯ 28 ಬಾಲ್ಗೆ 43, ಇವರು ಕೂಡ 5 4 ಜೊತೆಗೆ 2 ಸಿಕ್ಸರ್ ಹೊಡೆದರು. ಕೊನೆಯಲ್ಲಿ ತಂಡಕ್ಕೆ ಇಲ್ಲಿ ಪಡಿಕಲ್ ಅವರು 19 ಬಾಲ್ಗೆ 30 ರನ್ ಹೊಡೆದರೆ, ಇತ್ತ ನಾಯಕ ರಜತ್ ಪಾಟಿದಾರ್ ಅವರ ಅಬ್ಬರಕ್ಕೆ ಕಂಪ್ಲೀಟ್ ಆಗಿ ಈ ಒಂದು ಜಿಟಿ ತಂಡ ಕಂಗಾಲಾಗಿ ಹೋಯಿತು ಅಂತಲೇ ಹೇಳ್ಬೋದು. ರಜತ್ ಅವರ ಪ್ಲೇ ಆಫ್ನಲ್ಲಿ ನಾಯಕನಾಗಿ ಅತಿ ಹೆಚ್ಚು ರನ್ ಹೊಡೆದ ಆಟಗಾರ ಕೂಡ ನಿನ್ನೆ ಎನಿಸಿಕೊಂಡರು. ಆರ್ಸಿಬಿ ಕೂಡ ನಿನ್ನೆ ಪ್ಲೇ ಆಫ್ನಲ್ಲಿ ಅತಿ ಹೆಚ್ಚು ಸ್ಕೋರನ್ನು ಮಾಡಿದೆ. ಅಂದರೆ ರಜತ್ ಪಾಟಿದಾರ್ ಅವರು ಕೇವಲ 33 ಬಾಲ್ಗೆ ಸ್ಫೋಟಕ 93 ರನ್ಗಳನ್ನು ಹೊಡೆದರು. 5 4 ಜೊತೆಗೆ 9 ಸಿಕ್ಸರ್ ಇವರ ಬ್ಯಾಟ್ನಿಂದ ಸೇರಿದರೆ, ಇತ್ತ ಇವರ ಒಂದು ಬ್ಯಾಟಿಂಗ್ ನೋಡಿನೇ ವಿರಾಟ್ ಕೊಹ್ಲಿ ಸ್ವತಃ ಶಾಕ್ ಆದರಂತಲೇ ಹೇಳ್ಬೋದು. ಬಟ್ ಇನ್ನು ಈ ಒಂದು ಆರ್ಸಿಬಿ ತಂಡ ನಿಗದಿತ 20 ಓವರ್ಗೆ 255 ರನ್ಗಳನ್ನು ಹೊಡೆಯಿತು. ಜಿಟಿ ತಂಡದ ಪರವಾಗಿ ಇನ್ನು ರಬಾಡಾ, ಹೋಲ್ಡರ್ ತಲಾ 2 ವಿಕೆಟ್ ಪಡೆದು ಮಿಂಚಿದರೆ, ಪ್ರಸಾದ್ ಕೃಷ್ಣ 1 ವಿಕೆಟ್ ಪಡೆದರು. ಇನ್ನು ಜಿಟಿ ತಂಡ 255 ರನ್ಗಳ ಬೃಹತ್ ಟಾರ್ಗೆಟನ್ನು ಬೆನ್ನತ್ತಿದಾಗ ಜಿಟಿ ತಂಡದ ಪರವಾಗಿ ಸಾಯಿ ಸುದರ್ಶನ್ 14 ರನ್ ಹೊಡೆದರೆ, ಬಟ್ಲರ್ 29, ತಿವಾಟಿಯಾ 28 ಬಾಲ್ಗೆ 68 ರನ್ಗಳನ್ನು ಹೊಡೆದರೆ, ಇತ್ತ ಆರ್ಸಿಬಿ ತಂಡದ ಪರವಾಗಿ ಭೂವಿ, ರಸಿಕರ್ ಸಲಾಂ, ಕೃಣಾಲ್ ಪಾಂಡ್ಯ ತಲಾ 2 ವಿಕೆಟ್ ಪಡೆದರೆ, ಡಬ್ಬಿ 3 ವಿಕೆಟ್ ಪಡೆದು ಮಿಂಚಿದರು. ಕೊನೆಯದಾಗಿ ಹೆಜಲ್ವುಡ್ ಕೂಡ 1 ವಿಕೆಟ್ ಪಡೆದರೆ, ಇತ್ತ ಜಿಟಿ ತಂಡ ನಿಗದಿತ 19.3 ಓವರ್ಗೆ ಕೇವಲ 162 ರನ್ಗಳಿಗೆ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು ಸರ್ವಪತನ ಕಂಡಿತು. ಈ ಮೂಲಕ ಆರ್ಸಿಬಿ ತಂಡ 92 ರನ್ಗಳ ಅದ್ಭುತ ಗೆಲುವನ್ನು ಧರ್ಮಶಾಲಾ ಮೈದಾನದಲ್ಲಿ ಗಳಿಸಿಕೊಂಡರೆ, ಇತ್ತ ನೇರವಾಗಿ ಆರ್ಸಿಬಿ ತಂಡ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಈ ಒಂದು ಫೈನಲ್ ಪಂದ್ಯ ಅಹಮದಾಬಾದ್ನ ಮೈದಾನದಲ್ಲಿ ನಡೀತಾ ಇದೆ ಅಂತಲೇ ಹೇಳ್ಬೋದಾಗಿದೆ. ಬಟ್ ಆರ್ಸಿಬಿ ಎದುರು ನಿನ್ನೆ ಬೊಂಬಾಟ್ ಬ್ಯಾಟಿಂಗ್. ನಾಯಕ ರಜತ್ ಪಾಟಿದಾರ್ 93 ಜೊತೆಯಲ್ಲಿ ರಸಿಕ್ದಾರ್, ಭೂವಿ, ಡಬ್ಬಿ ಅವರ ಬಾಲಿಂಗ್ ಅಬ್ಬರಕ್ಕೆ ಕಂಪ್ಲೀಟಾಗಿ ಜಿಟಿ ಇಲ್ಲಿ ತತ್ತರಿಸಿ ಹೋಗಿದೆ ಅಂತಲೇ ಹೇಳ್ಬೋದು. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ. ನಿಮ್ಮ ಪ್ರಕಾರ ಆರ್ಸಿಬಿ ಈ ಬಾರಿ 2ನೇ ಬಾರಿಗೆ ಟ್ರೋಫಿ ಎತ್ತಿ ಹಿಡಿಯುತ್ತೋ ಇಲ್ಲೋ ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.